ಈಗ ಉಂಗ್ರ ಈಗೂ ಮಾಡ್ತಾರಿ ಖರಿ ಈಗ ಯಾಕೆ ಹಾಕಂಗಿಲ್ಲ ಅಂದ್ರ ಅವಾಗಕಿ ಹೊನ್ನುಂಗ್ರ ಸಿಕ್ಕದ ಉಂಗ್ರ ಅಂತ ಕರಿತಾರ ಅದಕ್ಕೆ ಹೊನ್ನುಂಗ್ರ ಉಂಗ್ರ ಹೋದ ಯಾವಾಗ ಇವ ತೋರಿಸಿದಲ್ಲ ಸೀತಾಗ ಅವಾಗ ನನ್ನ ಗಂಡನ ಕಡೆ ನೀವು ಬಂದಿ ಅಂತೇಳಿ ಅವಾಗ ಒಪ್ಕೊಂಡಳಕ್ಕಿ ಯಾವ ಕೂನ ಉಂಗ್ರ ಕೂನ ನಾನ ಹಾಕಿದ್ದೈತಿ ಅಂತೇಳಿ ಅವಾಗ ಒಪ್ಕೊಂಡಳ ಆದ್ರೆ ಈಗೂ ಹಾಕ್ತಾರ ಖರೆ ಈಗ ಜರನ ಕಮ್ಮಿರಿ ಈಗ ಜರ ಚಟ ಸುಮಾರು ಬಿದ್ದವ್ರಲೆ ಈಗ ನೋಡ್ರಿ ಕಾಮಂದ ಒಂದು ಉಂಗುರ ಹಾಕಿತ್ತಂದ್ರೆ ಓದದನ್ನ ದಾರು ಅಂಗಡಿಯಾಗ ಇಡ್ತಾವು 4 ದಿವಸ ಗಟ್ಟಾರ ದಂಡ್ಯಾಗ ಬೀಳ್ತಾವ ಹಾಕಿದ ಉಂಗುರ ಇಟ್ಕೊಂಡು ಕುಂಡ್ರು ತಾಕತ್ತಾಗೋದಿಲ್ಲ ಎಸ್ನ ಈಗ ಏನ್ ಮಾಡ್ತಾರು ಅದಕ್ಕೆ ಈಗ 100 ರೂಪಾಯಿದ ಸೂಟ 200 ರೂಪಾಯಿ ಬೂಟ 300 ರೂಪಾಯಿದ ಒಂದು ಗಡಿಯಾಳ ಮ್ಯಾಗ ಮುಗೀತು ನೋಡಿ ಯಾದಿ ಮ್ಯಾಗ ಶಾದಿ ನೋಡಿ ದಾಂಡಿ ಕೆಲಸ ಮುಗಿದ ಹೋತ ಲಗ್ನನ ಹಂಗ ನಿನ್ನ ಅಲ್ಲೇ ಇಟ್ಟಾರ ಈಗ ಅದಕ್ಕೆ ಹಾಕತಾರ ಉಂಗ್ರ ಇನ್ನಾದ್ರೂ ಸಾಕರ್ ಪುಡ ಅಂತೇಳಿ ರಿಂಗ ಬದಲಾಸ್ತಾರ ನೋಡ ಪದ್ಧತಿ ಐತಿ ಅದ ಖೂನ ಕೊಡ್ಬೇಕಾಗೈತಿ ನೀ ಕೇಳಿರುವಂತ ಮಾತಕ ಮೌಲಕ ನನಗ ತಿಳಿದತ್ ನಾ ಹೇಳಿನಿಪ್ಪ ನಂದು ನಂದು ನಂದೆಂದು ನಡದಿ ಸುಳ್ಳ ನೀನು ವ್ಯರ್ಥ ಕದುಡದಿ ಸುಳ್ಳ ನೀನು ವ್ಯರ್ಥ ಕದುಡದಿ ಸಾಯೋ ಕಾಲಕ ಮಕ್ಕಳ ಮಡದಿ ಬಿಟ್ಟು ಸ್ಮಶಾನ ಮಾರ್ಗವ ಹಿಡದಿ ಬಿಟ್ಟು ಸ್ಮಶಾನ ಮಾರ್ಗವ ಹಿಡದಿ ಓ ಎಲ್ಲ ಕಳ್ಕೊಂಡು ಆಗಿದಿ ಪ್ಯಾಲಿ ಹೋಗೋದೊಮ್ಮೆ ಹೋಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ದುಡಿಯಾಯಿಯಲ್ಲಿ ದುಡಿ ಅವ್ವನಲ್ಲಿ ದುಡಿ ಕಾಕೂನಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿ ಹೆಣ್ತಿ ಏನ ಕೂನ ಇಟ್ಟಾಳಂದಿ ಗಂಡನ ಮೈ ಮ್ಯಾಗ ಇಂಥದೊಂದ ಪ್ರಶ್ನೆ ಮಾಡಿ ಕೇಳಿ ನನಗ ಹೋಗಿ ಅಂದ್ರ ಕೂನ ಇಟ್ಟಿರು ಸುದ್ದಿ ತಗದ ಕೊಡವೆ ಇನ ಮ್ಯಾಗ ಪಕ್ಕ ಲಕ್ಷ ಕೊಟ್ಟ ಕೇಳೋ ಕಾಕ ಹಾಡಿನ ಮ್ಯಾಗ ಒಂದನೊಂದ ಟೈಮದೊಳಗ ರಾವಣ ಕೂತ ಸೀತಾನಾಗ ಸೀತಾನೋದ ಇಟ್ಟಿದ್ದಪ್ಪ ಲಂಕಾದ ಒಳಗ ಆಕಿ ತಪಾಸ ತೆಗಿಲಾಕ ಹೋಗಿದ ಹನುಮಂತ ಆಗಿನ ಗಳಿಗ್ಯಾಗ ಹನುಮಂತ ಹೋಗಿ ನಿತ್ತೋ ಯಪ್ಪ ಸೀತಾನೆದುರೀಗ ಸೀತಾನೆದುರ ಹೋಗಿ ನಿತ್ತ ಹೇಳತಾನ ಕೇಳ್ರಿಯಾಗ ರಾಮನ ಭಕ್ತ ಬಂದನಿ ತಾಯಿ ಅಂದೋ ಆವಾಗ ನಿನ್ನ ತಪಾಸು ತಕ್ಕೊಂಡ ಹೋಗಲಕ್ಕ ಬಂದನಿ ಲಂಕಾದ ಒಳಗ ರಾಮನ ಕಡೆ ಅವದನಂತ ಸೀತಾದೇವಿಗೆ ಹೇಳತಾನು ಸೀತಾ ಹೊಳ್ಳಿ ಹೇಳಪ್ಪ ಹನುಮಂತಗ ನಿನ್ನ ತಾವ ಎಷ್ಟೋ ತಿರುಗತಾವೋ ನನ್ನ ಎದುರೀಗ ಹೊತ್ತ ಮುಣುಗುದ್ರೊಳಗ ರಾಕ್ಷಸ ತಿರುಗತಾವೋ ಹೆಂಗ ರೂಪ ಬದಲಿ ಮಾಡಿಕೊಂಡ ರಾಮ ಅಂತ ಬರ್ತಾವ್ಯಾಟೋ ನೀನೇ ರಾಮನ ಭಕ್ತ ಅಂತ ತಿಳಿಬೇಕಾದ್ರಿ ಒಂದ ಏನ್ರ ಕೂನ ಕೊಟ್ಟದ ತಗೊಂಡ ಬರ್ಬೇಕು ಎಲ್ಲಿಗ ಇದನ್ನ ಹೋಗಿ ಹನುಮಂತಪ್ಪ ರಾಮನ ಮುಂದ ಹೇಳತಾನು ಸೀತಾ ಒಂದ ಕೂನ ಕೂಡ ಅಂದಾಡ್ರಿ ನನಗ ಏನೋ ಸೀತಾ ನಿಮ್ಗ ಕೂನ ಕೊಟ್ಟಾಳಂತ ಆವಾಗ ಇದನ್ನ ಕೇಳಿ ರಾಮದೇವ ಹೊಳ್ಳಿ ಕೊಟ್ಟು ಆವಾಗ
ಏ ಸೀತಾ ಒಂದ ನನಗ ಕೂನ ಕೊಟ್ಟದ ಮಾತ್ರ ಕರೆ ಐತಿ ಏ ಹೊನ್ನು ಉಂಗ್ರ ಹಾಕಿಳಪ್ಪ ನನ್ನ ಕೈಯಾಗ ಇದನ್ನ ಉಂಗ್ರ ಓದ ತೋರ್ಸೋ ನೀನು ಸೀತಾನೆದುರೀಗ ಹೊನ್ನುಂಗ್ರ ಸಹಿತ ಅಂತಾರ ಅದಕ್ಕ ಸಿಕ್ಕ್ಯದ ಉಂಗ್ರ ಅಂತಾರ ಸಹಿತ ಅದೇ ಉಂಗ್ರ ಓದ ಎಷ್ಟೋ ಸೀತಾನ್ ಎದುರೀಗ ಅದ ಕೂನ ಮಾತ್ರ ಇಟ್ಟಾರಪ್ಪ ಕೇಳು ಎದರಂಗ ಈಗ ಕಲಿಯುಗದೊಳಗ ಸಾಕರ ಪೋಡ ಅಂತಾರೋ ಈಗ ಈಗ ಉಂಗ್ರ ಈಗೂ ಮಾಡ್ತಾರಿ ಕರಿ ಈಗ ಯಾಕೆ ಹಾಕಂಗಿಲ್ಲ ಅಂದ್ರ ಅವಾಗ ಹೊನ್ನುಂಗ್ರ ಸಿಕ್ಕದ ಉಂಗ್ರ ಅಂತ ಕರಿತಾರ ಅದಕ್ಕೆ ಹೊನ್ನುಂಗ್ರ ಉಂಗ್ರ ಓದ ಯಾವಾಗ ಇವ ತೋರಿಸಿದಲ್ಲ ಸೀತಾಗ ಅವಾಗ ನನ್ನ ಗಂಡನ ಕಡೆ ನೀವು ಬಂದಿ ಅಂತೇಳಿ ಅವಾಗ ಒಪ್ಕೊಂಡಳಕ್ಕಿ ಯಾವ ಕೂನ ಉಂಗ್ರ ಕೂನ ನಾನ ಹಾಕಿದ್ದೈತಿ ಅಂತೇಳಿ ಅವಾಗ ಒಪ್ಕೊಂಡಳ ಆದ್ರ ಈಗೂ ಹಾಕ್ತಾರ ಕರೆ ಈಗ ಜರನ ಕಮ್ಮಿ ರೀ ಈಗ ಜರ ಚಟ ಸುಮಾರು ಬಿದ್ದವ್ರಲೆ ಈಗ ನೋಡ್ರಿ ಕಾಮಂದ ಒಂದು ಉಂಗ್ರ ಹಾಕಿತ್ತಂದ್ರೆ ಓದೋದನ್ನ ದಾರು ಅಂಗಡಿಯಾಗ ಇಡ್ತಾವು 4 ದಿವಸ ಗಟ್ಟಾರ ದಂಡ್ಯಾಗ ಬೀಳ್ತಾವ ಹಾಕಿದ ಉಂಗ್ರ ಇಟ್ಕೊಂಡು ಕುಂಡ್ರು ತಾಕತ್ತಾಗೋದಿಲ್ಲ ಎಸ್ನ ಈಗ ಏನ್ ಮಾಡ್ತಾರು ಅದಕ್ಕೆ ಈಗ 100 ರೂಪಾಯಿದ ಸೂಟ 200 ರೂಪಾಯಿ ಬೂಟ 300 ರೂಪಾಯಿದ ಒಂದು ಗಡಿಯಾಳ ಮ್ಯಾಗ ಮುಗೀತು ನೋಡಿ ಯಾದಿ ಮ್ಯಾಗ ಶಾದಿ ನೋಡಿ ದಂಡಿಗೆ ಕೆಲಸ ಮುಗಿದ ಹೋತ ಲಗ್ನನ ಹಂಗ ನಿನ್ನ ಅಲ್ಲೇ ಇಟ್ಟಾರ ಈಗ ಅದಕ್ಕೆ ಹಾಕತಾರ ಉಂಗ್ರ ಇನ್ನಾದ್ರೂ ಸಾಕರ್ ಪುಡ ಅಂತೇಳಿ ರಿಂಗ ಬದಲಾಸ್ತಾರ ನೋಡ ಪದ್ಧತಿ ಐತಿ ಅದ ಖೂನ ಕೊಡ್ಬೇಕಾಗೈತಿ ನೀ ಕೇಳಿರುವಂತ ಮಾತಕ ಮೌಲಕ ನನಗ ತಿಳಿದತ್ ನಾ ಹೇಳಿನಪ್ಪ ಇನ್ನು ಒಂದು ಉಳ್ದದವಿ ಜೀವಕ್ಕ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ತ್ರಷ ಇಲ್ಲ ನಿದ್ದಿಲ್ಲ ನೀರಿಡಕಿಲ್ಲ ಜೀವ ಉಣಾವಲ್ಲ ತಿನ್ನಾವಲ್ಲ ಅಂತ ಹೇಳಿರಿ ಜೀವ ಉಣಾವಲ್ಲ ತಿನ್ನಾವಿಲ್ಲ ಅವಂಗ ಹಸು ಇಲ್ಲ ನಿದ್ದಿಲ್ಲ ನೀರೇಡಿಕಿಲ್ಲ ಅವ ಉಣಾವಲ್ಲ ತಿನ್ನಾವಲ್ಲ ಅಂತ ಹೇಳಿದಿ ಮೌಲಕಕ್ಕ ನನಗ ಜರ ಸಂಶಯ ಬಂದದಪ್ಪ ಹೆಂಗ ಮನುಷ್ಯ ಸತ್ತ ಮೇಲತ್ತ 3 ಕೂಳ ಅನ್ನ ಇಡ್ತಾರ ಹೋದ ಸುಡಗಾಡದೊಳಗ ಇಡ್ತಾರ ಸತ್ತ 3ನೇ ದಿವಸ ಇಡ್ತಾರ ಏನ ಜೀವಾತ್ಮಕ ಓದಿಡ್ತಾರೋ ಏನ ಶರೀರಕ್ಕ ಇಡ್ತಾರ ಹೋದ ಶರೀರಕ್ಕೆ ಹೆಂಗ ಇಡ್ತಾರೋ ಅದ್ರ ಮಣ್ಣ ಶರೀರ ಮಣ್ಣಾಗಿರ್ತದ ಅವ ಇರು ತನಕ ಯಾವ ಆಹಾರ ತಿತ್ತಿದ್ದಲ್ಲ ಎದರ ಮ್ಯಾಲ ಭಾಳ ಹಂಬಲಿತ್ತಲ್ಲ ಅದೇ ಎಲ್ಲ ಅನ್ನ ಓದ ಅವನ ಸುಡುಗಾಡದೊಳಗೆ ಓದ ಅವನ ಹೆಸರ ಮೇಲೆ ಇಡಬೇಕಾಗ್ತತಿ ಜೀವಾತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಜೀವ ತಿತ್ತೈತಿ ಅಂದಾಗ ಇಟ್ಟಿರ್ಬೇಕಲ್ಲ ತಿನ್ನಲ್ದ ಇಡ್ತಾರೇನು ಇದೊಂದು ಮಾತು ನೀ ತಿಂದಿಲ್ಲ ಅಂದೆಲ್ಲ ಮಾತು ಇನ್ನೊಂದು ಮಾತು ಶರೀರ ಅಂದ್ರೆ ಕಮ್ಮಿ ಐತಿ ಜೀವ ಅಂದ್ರೆ ದೊಡ್ಡದೈತಿ ಅಂತ ಹೇಳಿದಿ ಶರೀರ ದೊಡ್ಡದ ಜಗತ್ತಿನೊಳಗ ಗುಡಿ ಇದ್ದಾಗನ ದೇವ್ರಿಗೆ ಕುಂಡ್ರಲಾಕ ಬರ್ತೈತಿ ಗುಡಿ ಇರ್ಲಿಕ್ಕಂದ್ರೆ ಅಗಸಿ ಮುಂದಿನ ಬೋರಗಲ್ಲ ಆಗ್ತದ ನಿನ್ನ ದೇವ್ರ ನಾಯಿ ಉಚ್ಚಿನೂ ಹೊಯ್ತಾವ್ ಹೊಳ್ಳಿ ಪೂಜೆನೂ ಮಾಡ್ತಾರ ಅದಕ್ಕೆ ಅದು ಎದಕ್ಕೆ ಉಪಯೋಗ ಬರಂಗಿಲ್ಲ ಗುಡಿ ಬೇಕು ಗುಡಿ ಇದ್ದಾಗ ದೇವ್ರ ಹಂಗ ಶರೀರ ಇದ್ದಾಗ ಜೀವಾತ್ಮನ ಹುಡುಕ್ಯಾಡ್ಕೊತ ನನ್ನ ಶರೀರ ಹೋಗಿಲ್ಲ ಶರೀರ ಅನ್ನುವಂತ ಹೆಣ್ತಿನ ಹುಡುಕ್ಯಾಡ್ಕೊತ ಜೀವಾತ್ಮ ಅನ್ನುವಂತ ಗಂಡ ತಾನಾಗೆ ಬಂದದ ತಾ ಮಾಡಿರುವಂತ ಕರ್ಮ ಕಳ್ಕೊಲಕ ನೋಡ್ರಿ ನಾಯಿ ನರಿ ಹಂದಿ ಗುಬ್ಬಿ ಕಾಗಿ ನಾಯಿಗತ್ಲೆ ಮನುಷ್ಯಾಗ ಒದರ್ಲಾಕ ಬರ್ತದ ಹಂದಿಗತ್ಲೆ ಮನುಷ್ಯಾಗ ಒದರ್ಲಾಕ ಬರ್ತದ್ರಿ ಆದ್ರ ಮನುಷ್ಯನಗತ್ಲೆ ಹಂದಿಗೆ ಮಾತಾಡ್ಲಕ್ ಬರ್ತದನ ಯಾಕೆ ಬರಂಗಿಲ್ಲ ಅದ್ರದ್ದು ಇನ್ನೂ ಒಂದು ಕರ್ಮ ಅದ್ರ ಕರ್ಮ ಕಳೆದು ಬರಬೇಕಾಗ್ಯದ ಮಾನವ ಜನ್ಮಕ್ಕ ಇನ್ನೂ ಒಂದು ಕರ್ಮ ಅದ್ರದ್ದು ಮುಗ್ದಿಲ್ಲ ಇದು ಅಲ್ಲದರಿ ಇನ್ನು ಶರೀರ ಹೆಂಗ ದೊಡ್ಡದ ಶರೀರ ಯಾವ ಲೆಕ್ಕಲೆ ದೊಡ್ಡದಪ್ಪ ಅಂತಂದ್ರೆ ನಿನಗೆ ಸ್ವಲ್ಪ ಪುರಾಣ ಲೆಕ್ಕಲೆನ ಹೇಳ್ಕೊತ ಬರ್ತೀನಿ ಬಾಯಿ ತುಂಡಿ ಮಾತಾಡ್ರೆ ಅವೇನ ಮಾತಾಗೋದಲ್ಲ ಹೋಗೋದಲ್ಲ ಶರೀರ ಕಮ್ಮಿ ಐತಿ ಅಂತ ಹೇಳಿದಿ ಯಾವ ದುರ್ಯೋಧನ ಓದ ಗಾಂಧಾರ ರಾಜ್ಯನ ಓದ ಯಾವ ಗಾಂಧಾರ ದೇಶದ ರಾಜ ಸುಬಾಲನ ಮಕ್ಕಳನ್ನ ಇವ್ರನ್ನೆಲ್ಲಾರನ್ನು ಓದ ಹಾಳಗವಾಡಿ ಒಳಗೆ ಒಗದಿದ್ದ ದಿನನಿತ್ಯ ಬರೇ ಒಂದು ಮುಟ್ಟಿಗೆ ಅನ್ನ ಒಗಿತಿದ್ದ ಅಟ್ಟ ಅನ್ನ ತಿಂದ ಎಟ್ಟು ಬದುಕು ಅಂತ ಹೇಳಿ ಯಾವ ಗಾಂಧಾರ ದೇಶದ ರಾಜ ಸುಬಾಲ ಹೇಳ್ತಾನ ತನ್ನ ಮಕ್ಕಳಿಗೆಲ್ಲ ಇಟ್ಟ ಒಂದು ತುತ್ತು ಅನ್ನ ತಿಂದ ನಾವಂತೂ ಬದುಕಂಗಿಲ್ಲ ಇದು ಅನ್ನ ಎಲ್ಲ ಗೋಳೆ ಮಾಡಿ ಹೋದ ಶಕುನಿ ಉಳ್ದನ್ರಲ್ಲ ಅಷ್ಟನೇದವ ಶಕುನಿ ಕೊಡ್ರಿ ನಾಳೆ ಶೀಡ ತೀರಿಸೋಲಕ್ಕ ಒಬ್ಬ ಮಗಾರಿ ಉಳಿಲಿ ಅಂದ್ರವರು ಎಲ್ಲ ಅನ್ನ ಗೋಳೆ ಮಾಡಿ ಹೋದ ಶಕುನಿ ಕೂಡ್ಲಾಕತ್ರು ಎಲ್ಲ ಹೆಣದ ರಾಶಿ ಬೀಳಾಕತ್ತು ಆಮ್ಯಾಲ ಯಾವ
ಗಾಂಧಾರ ರಾಜ ಹೇಳ್ತಾನ ಸ್ವತಃ ಮಗ ಕೂತ್ಕೊಂಡ ಶಕುನಿನ ಕರೆದ ಮಗಲಾಗ, ಯಪ್ಪ ಶಕುನಿ, ನಮ್ಮದಂತೂ ಅಂತ್ಯಕಾಲ ಬಂದದ, ನಾವು ಉಳಿಯಂಗಿಲ್ಲಪ್ಪ. ಈ ಕೌರವರ ವಂಶ ನಟ್ಟವಂಶ ಮಾಡ್ಬೇಕಾದ್ರೆ ಅವ್ರ ಮ್ಯಾಲೆ ನೀ ಸೇಡ ತೀರಿಸ್ಕೋಬೇಕಾದ್ರೆ ನಾವೊಂದು ಮಾತು ಹೇಳ್ತಾನೆ, ಹೇಳ್ದಂಗೆ ಕೇಳಂದ. ಅವಾಗ ಹೇಳ್ತಾನೆ, ಏನು ಹೇಳ್ತಿ ಹೇಳಪ್ಪ ಅಂದ. ಅವಾಗ ಹೇಳ್ದ, ನಾ ಸಾಯೋ ಕಾಲಕ್ಕೆ ನನ್ನ ಶರೀರ ಹರ್ಕೊಂಡು ತಿನ್ನು, ನಾ ಸತ್ತ ಮೇಲತ್ತ ಶರೀರ ಮಾಂಸ ಎಲ್ಲ ತಿನ್ನು, ಶರೀರ ಮಾಂಸ ತಿಂದ ಮೇಲತ್ತ ಬೆನ್ನೆಲುಬು ಉಳಿತದ ನಂದ, ಆ ಬೆನ್ನೆಲುಬು ತೊಂದು ಕೌಡಿ ಮಾಡ ನೀ ಅಂದದ ಆಗ್ತತಿ ಹೋಗಂದ್ಬಿಟ್ಟ. ಶರೀರ ಕಮ್ಮಿ ಐತಿ ಅಂದು ಅದ ಶರೀರ ಮಾಂಸ ಉಂಡ ಬಳಕನ ಕೌಡಿ ತಯಾರಾಗ್ಯಾವ. ಶರೀರ ಮಾಂಸನ ಉಂಡಿರ್ಲಿಕ್ಕಂದ್ರೆ ಕೌಡಿ ಹೆಂಗೆ ತಯಾರಾಗ್ತಿದ್ದ ಮೌಲಕಕ್ಕ? ಇದ್ರೊಳಗೆ ಶರೀರ ದೊಡ್ಡದೈತಿ ಅನಾಟ್ಲೇನ ಶರೀರ ಉಂಡ ಬಳಕ ಕೌಡಿ ಆಗ್ಯದ. ಮುಂದೆ ಸೇಡ್ ಚಾಲು ಆತ, ಪಗಡಿ ಆಟ ಹೂಡುದ. ಇದ್ರಕ್ಕಿತ್ತನು ಮೊದಲು ಇನ್ನೊಬ್ರು ದಗದಾಗ್ಯದ ರೀ. ಯಾವ ಗುರು ದ್ರೋಣಾಚಾರಿ ಮಗ ಅಶ್ವತ್ಥಾಮ ಇದ್ದ. ಕೃಷ್ಣ ಪರಮಾತ್ಮ ಹೇಳ್ತಾನ ಯಾರಿಗೆ? ಧರ್ಮರಾಜಾಗ ಹೇಳ್ದ, ಏ ಗುರು ದ್ರೋಣಾಚಾರಿ ನಾಡಾಗಿಲ್ಲ ಕೆಟ್ಟದನ್ರಿ ಶಪಥ ಇಟ್ಟಾನ, ಪಾಂಡವ್ರ ಅಂಶ ನಟ್ಟಂಶ ಮಾಡ್ತಾನಂತ ಹಠ ತೊಟ್ಟಾನ. ಅದಕ್ಕೆ ನೀವು ಒಂದು ದಗದ ಮಾಡ್ರಿ ಅಂದ. ಬರೇ ಒಂದು ಸುಳ್ಳು ಹೇಳೋ ಧರ್ಮ ಅಂದ. ಏನು ಹೇಳೋದು ಹೇಳಂದಾಗ, ಅಶ್ವತ್ಥಾಮ ಹತೋ ಹತೆ ನರವ ಕುಂಜವತಿಷ್ಟ ಹೇಳಿಬಿಡು ನೀ ಅಂದ. ಮಾತೇನು? ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ. ನರವ ಕುಂಜವ ಅಂದ್ರೆ ಆಣಿ ವದ ಆಗೈತೆ ಅಂದಂಗ, ನರವ ಅಂದ್ರೆ ನರ ಪ್ರಾಣಿ ಒಳಗೆ ಬತ್ತು. ಹಂಗ ಅಶ್ವತ್ಥಾಮ ಅಂದ್ರ ದ್ರೋಣಾಚಾರಿ ಮಗ ಇದ್ದ, ಅವನ ಹೆಸರಿತ್ತು. ಹಂಗ ಮಗ ಸತ್ತಾನ ತಂದ್ರ ಸಾಕು, ಬರೇ ಒಂದು ಸುಳ್ಳು ಹೇಳಿದೆ ಅಂದ್ರೆ ಅವ ಯುದ್ಧ ಆಡಂಗಿಲ್ಲ, ನಿಮ್ಮನ್ನು ಹೊಡೆಯಂಗಿಲ್ಲ, ಬಿಟ್ಟು ಬರ್ತಾನಂದ್ರು. ಬರೇ ಇದನ್ನೊಂದು ಮಾತು ಕೇಳಿದಕ್ಕಾಗಿ ಗುರು ದ್ರೋಣಾಚಾರಿ ರಥದೊಳಗೆ ಕೂತ ಲಡಾಯಿ ನಡೆದಿದ್ದ, ಕುರುಕ್ಷೇತ್ರ ಲಡಾಯಿಗೆ ನಡೆದಾಗ ಯಾವಾಗ ಅಶ್ವತ್ಥಾಮ ಹತೋ ಹತೆ ಅನ್ನೋದು ಯಾವಾಗ ಇವನು ಶಬ್ದ ಬಿತ್ತಲ್ಲ ಕಿವಿಗೆ, ಅಲ್ಲಿ ಒಂದು ದಗದ ಮಾಡಿರಿ. ಈ ಗುರು ದ್ರೋಣಾಚಾರಿ ತನ್ನ ಶರೀರ ರಥದೊಳಗೆ ಬಿಟ್ಟ ಜೀವಟ್ಟ ಹೋಯ್ತ ಮಗನ ಹುಡುಕಾಡ್ಲಾಕ ಸ್ವರ್ಗಕ್ಕೆ. ಸ್ವರ್ಗದಾಗ ಹೋಗಿ ನೋಡ್ತಾನ ಮಗ ಅದಾನ ಅನ್ನೋದು ಗೊತ್ತಾತು. ಹೊಳ್ಳಿ ಜೀವ ಬತ್ತು, ಮತ್ತು ಶರೀರ ಒಳಗೆ ಕೂಡ್ಬೇಕಂತ ಹೇಳಿ ಆನಕೊಟ್ಟಿಗೆ ಕೃಷ್ಣಂದ ಆ ಶರೀರ ಒಳಗೆ ಜರ್ಕರ ಬಂದು ಅವ ಕೂಡ್ಕೊಂಡಂದ್ರೆ ನಿಮಗೆ ಉಳಗಾಲಿಲ್ಲ ಅಳಗಾಲಿದ್ದದ ಗ್ಯಾರಂಟಿ. ಈಗಿನೀಗ ಶರೀರ ಕಡ್ದು ತುಕ್ಕುಡಿ ಮಾಡಿ ಒಗದು ಬಿಡ್ರಿ ಯುದ್ಧ ಭೂಮಿಯಾಗ ಅಂದ. ಯಾವಾಗ ಶರೀರ ಕಡ್ದು ತುಕ್ಕುಡಿ ಮಾಡಿ ಯುದ್ಧ ಭೂಮಿಯಾಗ ಒಗದ್ರಲ್ಲ, ಹೊಳ್ಳಿ ಬಂದ ನೋಡ್ತಾನ, ತುಕ್ಕಡಿ ಗೋಳೆ ಮಾಡ್ಲಕ್ಕ ನೋಡ್ತಾನ, ಆಗಲಿಲ್ಲ. ಶರೀರ ಇಲ್ಲ, ಮತ್ತೆ ಹೆಂಗ ತುಕ್ಕಡಿ ಗೋಳೆ ಆಗ್ತೈತಿ? ಅಲ್ಲೇ ಒಂದು ಹಾದ್ಯಾಗ ನಾಯಿ ಸಾತು ಬಿದ್ದಿತ್ತು, ನಾಯಿ ಹೊಟ್ಟಿ ಒಳಗೆ ಹೊಕ್ಕ, ನಾಯಿ ಶರೀರ ಒಳಗೆ ಹೊಕ್ಕ, ನಾಯಿ ಎದ್ದ ಎಲುವಿನ ತುಕ್ಕಡಿಗಳು ಎಟ್ಟಿದ್ದು ಎಲ್ಲ ಗೋಳೆ ಮಾಡ್ಲಕ್ಕ ನೋಡ್ಲಕ್ಕಾಯ್ತು. ಕೃಷ್ಣ ಕಪಟ ನಾಟಿ ಕೃಷ್ಣ ನಾರದನ ಕೊಟ್ಟ ಕಳಿಸಿದ. ಹೋಗು ಎಲ್ರ ತುಕ್ಕಡಿ ಅದು ಗೋಳೆ ಮಾಡಿ ಎಲ್ರ ಜೋಡಿಸಿ ಗಿಡಿಸ್ಯಾನು, ತಪ್ಪಾಗ್ತದ, ಅವ ನಿಮ್ಮನ್ನು ಉಳಿಸಂಗಿಲ್ಲ ಅಂದಾಗ ಅವಾಗ ನಾರದ ಬಂದು ಒಂದು ಮಾತು ಹೇಳ್ತಾನ ದ್ರೋಣಾಚಾರಿ ನಾಯಿ ಒಳಗೆ ಹೊಕ್ಕಾಗ. ಏನ್ರಿ ಈ ಗುರುಗಳ ಎಂಥ ಜನ್ಮ ನಿಮ್ಮದು, ಶ್ರೇಷ್ಠವಾದ ಮಾನವ ಜನ್ಮ, ಅಂಥದ್ರೊಳಗಿಂದ ಬಿಟ್ಟು ಕನಿಷ್ಠ ನಾಯಿ ಜನ್ಮದೊಳಗೆ ಬಂದು ಸಿಕ್ಕದಿ, ಹಿಂಗೆಲ್ಲ ಕಂಡ ಹುಡುಕಾಡ್ಲಕತ್ತೇದಿ, ಹಿಂದೆ ಮಂದಿ ರಥದಾಗ ಎಟ್ಟೋ ನೋಡಿ ನಗಲಕತ್ತದೋ ನಿನ್ನ, ಬಿಟ್ಟು ಬಿಡಿ ಇದನ್ನ ಅಂದಾಗ ಅವಾಗ ಅದನ್ನು ಶರೀರ ತ್ಯಾಗ ಮಾಡಿ ಹೋದ. ಅದಕ್ಕೆ ಭೂಮಿ ತಲೆ ಮ್ಯಾಗ ಒಂದು ಕೂನ ಉಳ್ದದ ರೀ. ಏನ? ನಾಯಿ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರೆ ಡೈರೆಕ್ಟ್ ಬಂದ ಕುಂಡ್ರಂಗಿಲ್ಲ, ಅದು ಇಲ್ಲ, 3 ಸಲ ಪೇರಿ ಹೊಡೆದ ತೆಳಗ್ ಕುಂಡಿರ್ತೈತಿ, ಅನಕ ತಕ್ಕ ಕುಂಡ್ರಂಗಿಲ್ಲ ಅದು ನಾಯಿ. ಯಾಕಂದ್ರೆ ದ್ರೋಣಾಚಾರಿ ಶಾಖ ಅದ ಅದ್ರೊಳಗೆ, ಅದು ಮಾಂಸ ಹೆಂಗೆ ಹುಡುಕ್ಯಾಡ್ತಿತ್ತು ನೋಡ, ತನ್ನ ಶರೀರ ಕಂಡ ಹೆಂಗೆ ಹುಡುಕ್ಯಾಡಿ ಗೋಳೆ ಮಾಡ್ತಿತ್ತಲ್ಲ, ಈ ನಾಯಿ ಸಹಿತ ನಾಯಿ ಒಳಗೆ ಹೊಕ್ಕಂಗೆ ಮಾಡಿದ್ದಾನಂಟ್ಲೆ ನಾಯಿ ಶಾಖ ಇನ್ನಾದರೂ 3 ಸುತ್ತ ಹೊಡಿಯತೈತೆ ಅದ ಭೂಮಿ ತಲೆ ಮ್ಯಾಗ. ಇದು ನಡ್ಕೋತ ಬಂದಿರೋ ಘಟನೆ. ಶರೀರ ಜರ್ಕರ ಕಮ್ಮಿ ಇತ್ತಂದ್ರೆ ಗುರು ದ್ರೋಣಾಚಾರಿ ಜೀವಾತ್ಮಕ ನಾಯಿ ಶರೀರ ಯಾಕೆ ಬೇಕಾಗಿತ್ತು? ಇಲ್ಲಿ ಶರೀರ ದೊಡ್ಡದದ, ಒಂದು ಬಿಟ್ಟು 2 ಮಾತಿನೊಳಗೆ ಹೇಳಿನಿ, ಇದನ್ನು ಸುಳ್ಳು ಮಾಡ್ಕೋತ ಬರಾಮಿದ್ರ ಬರ್ರಿ, ಸಣ್ಣದೊಂದು ಕ್ಯಾಲಿ ಒಂದು ಕೊಟ್ಟು ಬಿಡ್ರಿ. ತುರತಾತನೆ ತಾಲೂಕದಾಗ ಪ್ರಖ್ಯಾತ ಬಾಳಿಗೇರಿ, ಓದಿಕೊಂಡ ಸಾಧನ ಮಾಡ್ಯಾರ ದೇವಿ ಪುರಾಣ. ಲಕ್ಷ್ಮಣ ತೋಡ ಕೊಟ್ಟ ಕೋಡ ಮುರದ್ರಿ ಕರದ ವೈರೇನ, ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಕರಣ, ಹಿಂಗ ಬರದ ಪ್ರಕರಣ. ಅವನ ಮಾತಂದ ನನಗೆ ಗೊತ್ತದನಿಪ್ಪ ನಿನಗೆ, ಆಕೆ ಅಕ್ಕ ಮಾದೇವಿ ಅತ್ತ, ನಾ ಪುಕ್ಕ ಮಾದೇವಿ ಅತ್ತ ನೋಡ್ರಿ, ಹಿಂಗಂದ ನೀವು ಕಾಕ ನನಗೆ. ಯಾಕೋ ಕಕ್ಕ ಹಲಿಗೆ ಕಾಸ್ತಾನ, ಹಲಿಗೆ ಹೊಡಿಲಕ್ಕ ಬಂದಾನ, ಅದಕ್ಕೆ ಹಲಿಗೆ ಕಾಸತ್ತ ನಾವು, ಹಂಗೇನು ಇರಂಗಿಲ್ಲ ಕಕ್ಕ. ಯಾಕಂದ್ರೆ
ಆಕಿ ಅಕ್ಕ ಮಾದೇವಿ ಈಕಿ ಪುಕ್ಕ ಮಾದೇವಿ ಬಂದಾಳತ್ತು ಗೊತ್ತಿಲ್ಲ ನಿಮಗೆ ಬಹುಶಃ ಬರೇ ಒಂದು ಅಕ್ಕ ಮಾದೇವಿ ಕೌಶಿಕ ರಾಜ ಜಬರ್ದಸ್ತಿ ಮೈ ಮುಟ್ಲಕ್ಕ ಹೋದಾಗ ಏನು ರಾಜ ಶರೀರ ಮೇಲೆ ಮೋಹ ಆಗಿದೇನೋ ನಿನಗ ತಗೋ ಇದನ್ನ ಹೇಳಿ ಬರೇ ಜಡಿ ಕೂದಲ ಮ್ಯಾಗ ಹೊರಗೆ ಬಿದ್ದಾಳ ಅಕ್ಕ ಮಾದೇವಿ ಮತ್ತ ಇವ್ರ ದುರ್ವಾಸ ಋಷಿ ನದಿ ಒಳಗೆ ಸ್ನಾನ ಮಾಡ್ಲಕ್ ಕೂತಿದ್ ಇವಂದು ಕೈ ಪರ್ಕೊಂಡು ಹೋಗಿತ್ತಲ್ಲ ಇವನು ಜಡಿ ಬಿಟ್ಕೊಂಡು ಬರ್ಬೇಕಾಗಿತ್ತು ಹೊರಗ ಜಡಿ ಬಂದಿದ್ದು ಜಡಿ ಇಳಿಸ್ಯಾರ ಇವರು ಲಕ್ಷ್ಮಣ ತೋಡ ಕೊಟ್ಟ ಕೋಡ ಮುರದ ಕರದ ವೈರಿನ ಅಪ್ಪಣ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಕರಣ ಹಿಂಗ ಬರದ ಪ್ರಕರಣ ಮರಣ ಮಾದೇವಿ ಅಕ್ಕ ತಗೊಂಡ ಪ್ರಾಣ ಏ ಪರರ ಹತ್ಯೆ ಮಾಡೋದಾತ ಪಾಪ ನಿನ್ನ ಲೋಕನಾಥ ಮಾಡೋ ಕೃತ ರೀತಿ ಅವನ ಜಾತಿ ಹೌದೇನ ಗಡಿಗೆ ತೊಳೆದ ಅಡಿಗೆ ಮಾಡಿಲ್ಲ ಈಕಿ ನಡಿ ಚಲೋ ಇಲ್ಲ ಗಡಿಗೆ ಬಂದ ಗಂಟು ಬಿದ್ದಾನ ಈ ಗಡಿಗೆ ಬಂದ್ ಯಾಕ ಗಡಿಗ್ಯಾನ ಅಡಿಗೆನ ಬಡದಾಡುದದ ಗಡಿಗೆ ಸುತ್ತ ಗಡಿಗೆ ಇದ್ರನ ಅಡಿಗೆ ಹಂಗ ಶರೀರ ಅನ್ನುವಂತ ಗಡಿಗೆ ಇದ್ರನ ಒಳಗ ಅಡಿಗೆ ಅಲ್ಲ ನಮ್ಮ ಗಡಿಗೆ ಹೊಲಸಾಗವಲ್ಲಕ ನಿನಗ್ಯಾಕೆ ಚಿಂತೆ ಅದ ಅವ್ ತೊಳ್ಯಾವದಾನ್ರಿ ಒಳಗೆ ಕೂತ್ಕೊಂಡ ಅದಕ್ಕೆ ಹಂಗೆ ಮಾಡ್ಲಕತ್ತೇನ್ ನಮ್ಗೆ ಚಟ ಐತ್ರಿ ಗಡಿಗೆ ತೊಳಿದ ಹೆಚ್ಚ ಅದ್ರ ಗಡಿಗೆ ಬಡ್ಡಿ ತೊಳಿದ್ರೆ ಭಾಳ ಚಟ ಅದ ಅವಂಗ ಹಂಗ ಅದಕ್ಕೊಂದ ಮಾತು ಹೇಳ್ಯಾರ ನೋಡ್ರಿ ಕವಿಗಳು ಏನತ್ತ ಗಡಿಗ್ಯಾನ ಅಡಿಗೆ ಉಂಡೋದು ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಎಂತಿಂತವ್ರು ಉಂಡು ಹೋಗ್ಯಾರ ಗಡಿಗ್ಯಾನ ಅಡಿಗೆ ಉಂಡೋದು ಕೇವಲ ಗಡಿಗ್ಯಾನ ಅಡಿಗೆ ಉಂಡೋದು ತ್ರಿಶೂಲ ವಿಷ್ಣು ಹೊತ್ತನೋ ಗಡಿಗೆ ಬಂಡೋಲ ಬ್ರಹ್ಮನಾಲಿಗೆ ಗಡಿಗೆ ಕುಂಡೋಲ ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ಹೊರಗೆ ಯಾವ ಹುಟ್ಟಿಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಗಡಿಗೆ ಇಲ್ಲದ ಅಡಿಗೆ ಸುಟ್ಟೇ ಇಲ್ಲ ಮುಂದ್ರಿ ಮುಂದೆ ಏನಿಲ್ರಿ ಅಲ್ಲೇ ಗಡಿಗ್ಯಾಗ ದುಡಿ ಶಕ್ತಿಯಲಿ ದೃಢ ಭಕ್ತಿಯಲಿ ಪಡಿ ಮುಕ್ತಿಯ ಕೀಲಿ ಅಲ್ಲಿಗೆ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯೋ ಅಲ್ಲಿಗೆ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದುಡಿ ಶಕ್ತಿಯಲಿ ದೃಢ ಭಕ್ತಿಯಲಿ ಪಡಿ ಮುಕ್ತಿಯ ದುಡಿ ಶಕ್ತಿಯಲಿ ದುಡಿ ಅವ್ವಾನಲ್ಲಿ ದೃಢ ಭಕ್ತಿಯಲಿ ಪಡಿ ಮುಕ್ತಿಯ ಕೀಲಿ ಅಲ್ಲಿ ಹೋಗಣ್ಣ ನೀ ಬಾಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದುಡಿ ಅಲ್ಲಿ ಹೋಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದುಡಿ ಶಕ್ತಿಯಲಿ ದೃಢ ಭಕ್ತಿಯಲಿ ನಿನ್ನ ಕೈಲಿ ನೀಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ನಿಂದ ನಿನಗ ಬಿದ್ದಿತ್ತು ಜಾಲ ಮಂದಿ ಮನಿಗೆ ಆಗಿದೆ ಮೂಲ ಮಂದಿ ಮನಿಗೆ ಆಗಿದೆ ಮೂಲ ಓ ಎಲ್ಲ ಕಳ್ಕೊಂಡ ಆಗಿದೆ ಪ್ಯಾಲಿ ಹೋಗುವುದು ಅಮ್ಮಿ ಅಲ್ಲಿ ಹೋಗಣ್ಣ ಭಾಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದುಡಿ ಶಕ್ತಿಯಲಿ ದೃಢ ಭಕ್ತಿಯಲಿ ದುಡಿ ಶಕ್ತಿಯಲಿ ಚಿವ ಚಿವ ದುಡಿ ಶಕ್ತಿಯಲಿ ದೃಢ ಭಕ್ತಿಯಲಿ ಪಡೆ ಮುಕ್ತಿಯ ಕೀಲಿ ಅಲ್ಲಿ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದುಡಿ ಶಕ್ತಿಯಲಿ ದೃಢ ಭಕ್ತಿಯಲಿ ಪಡೆ ಮುಕ್ತಿಯ ಕೀಲಿ ಅಲ್ಲಿ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದುಡಿ ಶಕ್ತಿಯಲಿ ದೃಢ ಭಕ್ತಿಯಲಿ ಮುಕ್ತಿಯ ಕೀಲಿ
ನಂದು ನಂದು ನಂದೆಂದು ನಡದಿ ಸುಳ್ಳ ನೀನು ವ್ಯರ್ಥ ಕದುಡದಿ ಸುಳ್ಳ ನೀನು ವ್ಯರ್ಥ ಕದುಡದಿ ಸಾಯೋ ಕಾಲಕ ಮಕ್ಕಳ ಮಾಡದಿ ಬಿಟ್ಟು ಸ್ಮಶಾನ ಮಾರ್ಗ ವಹಿಡದಿ ಬಿಟ್ಟು ಸ್ಮಶಾನ ಮಾರ್ಗ ವಹಿಡದಿ ಓ ಎಲ್ಲ ಕಳ್ಕೊಂಡ ಆಗಿದಿ ಪ್ಯಾಲಿ ಹೋಗೋದೊಮ್ಮೆ ಅಲ್ಲಿ ಹೋಗಣ್ಣ ಭಾಗ್ಯ ಪಡೆಯೋ ಭಾವದಲ್ಲಿ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ದುಡಿಯಾಯಿಯಲ್ಲಿ ದುಡಿ ಅವ್ವನಲ್ಲಿ ದುಡಿ ಅವ್ವನಲ್ಲಿ ದುಡಿ ಕಾಕುನಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿಯ ಕೀಲಿ ಅಲ್ಲಿಗೆ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯ ಭಕ್ತಿಯಲ್ಲಿ ಮುಕ್ತಿಯ ಅಲ್ಲಿಗೆ ಹೋಗಣ್ಣ ಆಹ ಬಾಗಣ್ಣ ಭಾಗ್ಯ ಪಡೆಯ ಭಾವದಲ್ಲಿ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಸ್ವಾರ್ಥಕ್ಕಾಗಿ ಆಗಿದಿ ಕತ್ತಿ ಬರುವುದಿಲ್ಲೋ ಹಿಂಬಾಲ ಹತ್ತಿ ಬರುವುದಿಲ್ಲೋ ಹಿಂಬಾಲ ಕೈ ಕೈಯಿಂದ ಕಳ್ಕೊಂಡ ಕುಂತಿ ಸುಳ್ಳ ನಿನಗ ಬಡದೆತ್ತ ಭ್ರಾಂತಿ ಸುಳ್ಳ ನಿನಗ ಬಡದೆತ್ತ ಭ್ರಾಂತಿ ಓ ಎಲ್ಲ ಕಳ್ಕೊಂಡ ಆಗಿದಿ ಪ್ಯಾಲಿ ಹೋಗೋದೊಮ್ಮೆ ಶಕ್ತಿಯಲ್ಲಿ ಅದರ ಭಕ್ತಿಯಲ್ಲಿ ಪಡಿ ಮುಕ್ತಿಯ ಅಲ್ಲಿ ಹೋಗಣ್ಣ ಭಾಗಣ್ಣ ಭಾಗ್ಯ ಪಡೆಯ ಭವದಲ್ಲಿ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಅತಣಿ ಊರಾಗ ಅನುಭವ ಶಾಲಿ ಅರ್ಥ ಮಾಡಿ ಹೇಳ್ಯಾರೋ ಅಲ್ಲಿ ಅರ್ಥ ಮಾಡಿ ಹೇಳ್ಯಾರೋ ಅಲ್ಲಿ ವಾಸುದೇವ ಮಾಡಿದ ಖ್ಯಾಲಿ ವಿದ್ಯಾಶ್ರೀಯ ಹಾಡ್ಯಾಳೋ ಬಾಲಿ ವಿದ್ಯಾಶ್ರೀಯ ಹಾಡ್ಯಾಳೋ ಬಾಲಿ ಓ ನವದ್ವಾರ ಶಕ್ತಿಯ ಕೋಲಿ ಬಾಗಿ ನಡೆಯೋ ಅದರ ಭಕ್ತಿಯಲ್ಲಿ ಮುಕ್ತಿಯ ಅಲ್ಲಿ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿಯ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿಯ ಅಲ್ಲಿ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿಯ